ಈ ಸಿಮ್ರಾನ್ಗಢನೇ ತಿರ್ಹುಟ್ ರಾಜ್ಯದ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ಇಲ್ಲಿದ್ದ 52 ಕೆರೆಗಳನ್ನು ಕಟ್ಟಿಸಿದ್ದು ಕೂಡ ನಾಣ್ಯದೇವನೇ. ಇಸಾರಾ ಜೊತೆ ಸಂಬಂಧ ಹೊಂದಿದ್ದ ಭೂತದ ಶಕ್ತಿಯನ್ನು ಬಳಸಿ ಒಂದೇ ರಾತ್ರಿಯಲ್ಲಿ ಈ ಕೆರೆಯನ್ನು ಕಟ್ಟಿದ್ದಾನೆ. ಗೆಳೆಯರೆ, ಯಾವುದೇ ಒಂದು ನಗರ ತನಗೆ ನೀರಿನ ವ್ಯವಸ್ಥೆ ಮಾಡಿಕೊಂಡಿಲ್ಲ ಅಂದರೆ ಅದು ಉಳಿದಿದ್ದಂಥ ಒಂದು ನಿದರ್ಶನ ಇನ್ನೂ ಇಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ನಮ್ಮ ನಗರಗಳ ಒಂದು ನಿರ್ಮಾಣದಲ್ಲಿ ನೀರಿನ ಒಂದು ಪಾತ್ರ ತುಂಬ ದೊಡ್ಡದಿತ್ತು. ಸೊ ನನ್ನಿದೇವ ಯಾವಾಗ ನಾಣ್ಯಪುರದಿಂದ ಸಿಮ್ರಾನ್ಗಢಕ್ಕೆ ಬರ್ತಾನೋ ಅವನಿಗೆ ಬೀಳುವಂಥ ಮೊದಲನೇ ಕೆಲಸನೇ ಏನು ಅಂದರೆ ಇಲ್ಲೊಂದು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕಿತ್ತು. ಆ ಕಾರಣವಾಗಿ ಕಟ್ಟಿರೋವಂಥ ಕೆರೆನೇ ನೀವು ನನ್ನಿಂದ ನೋಡ್ತಿರೋವಂಥ ಕೆರೆ. ಇದನ್ನು ಸ್ಥಳೀಯರು ಇಸರಾ ಅಂತ ಒಂದು ಹೆಸರಿನಲ್ಲಿ ಕರೀತಾರೆ. ಮತ್ತು ಪೋಖರಿ ಅಂದರೆ ಕೆರೆ ಅನ್ನೋದು ಕನ್ನಡದಲ್ಲಿ ಒಂದು ಅರ್ಥ ಬರುತ್ತೆ. ಇಸರಾ ಪೋಖರಿ ಅನ್ನೋದನ್ನು ಇವರು ಸ್ಥಳೀಯವಾಗಿ ಕರೀತಾರೆ. ಇದನ್ನು ಕಟ್ಟಿದ್ದು ಕೂಡ ನಮ್ಮ ನನ್ನಿದೇವನೇ. ಹಾಗೂ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಭಗ್ನಗೊಂಡಿರೋ ಶಿಲೆಗಳು ಈಗಲೂ ದೊರೀತಾನೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ನಮ್ಮ ಸ್ನೇಹಿತರ ಹತ್ರನೇ ಕೇಳೋಣ. ಹಾಗಾಗಿ ನಮಗೆ ಒಂದಂತೂ ಸ್ಪಷ್ಟವಾಗೋದು ಏನಂದರೆ ತಿರ್ಹುಟ್ ರಾಜ್ಯದ ಆಳ್ವಿಕೆಯಲ್ಲಿ ದೇಶ ಸುಭಿಕ್ಷವಾಗಿತ್ತು. ಜೊತೆಯಲ್ಲೇ ಸಿಮ್ರಾನ್ಗಢದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಮತ್ತು ಇಲ್ಲಿನ 7 ಸುತ್ತಿನ ಕೋಟೆ ತಲೆ ಎತ್ತಿದವು. ಈ ಸಿಮ್ರಾನ್ಗಢನೇ ತಿರ್ಹುಟ್ ರಾಜ್ಯದ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ಇಲ್ಲಿದ್ದ 52 ಕೆರೆಗಳನ್ನು ಕಟ್ಟಿಸಿದ್ದು ಕೂಡ ನಾಣ್ಯದೇವನೇ. ಈ 52 ಕೆರೆಗಳಲ್ಲಿ ಮೊದಲನೆಯದು ಅಂದರೆ ನಾವು ನಿಂತಿರೋ ಈ ಇಸಾರಾ ಕೆರೆ. ಜನಸಾಮಾನ್ಯರಿಗೆ ಸಹಾಯ ಆಗಲಿ ಅಂತ ನೀರಿನ ವ್ಯವಸ್ಥೆಗಾಗಿ ನಾಣ್ಯದೇವ ಕಟ್ಟಿಸಿದ್ದ ಮೊದಲನೇ ಕೆರೆ ಈ ಇಸಾರಾ ಕೆರೆ. ಎರಡನೆಯದು ಹತಿಯಾಯಿ ಕೆರೆ, ಮೂರನೆಯದು ಸತುಯಾಯಿ, ನಾಲ್ಕನೆಯದು ಅಮುವ, ಐದನೆಯದು ಬೈಜನೀಯ, ಆರನೆಯದು ಸಪಯ್ಯ, ಏಳನೆಯದು ದೊಬಿನಿಯ. ಹೀಗೆ ಇದೇ ಥರ ಒಟ್ಟು 52 ಕೆರೆಗಳು ಬರೀ ಸಿಮ್ರಾನ್ಗಢ ಒಂದರಲ್ಲೇ ಇವೆ. ಹಾಗೂ ಆ ಕೆರೆಗಳಲ್ಲಿ ತುಂಬ ದೊಡ್ಡದಾದ ಈ ಕೆರೆಯನ್ನು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಕಟ್ಟಲಾಗಿತ್ತು. ಹಾಗೆಯೇ ಈ ಕೆರೆ ಬಗ್ಗೆ ಸ್ಥಳೀಯರ ಮನೆ ಮಾತಾಗಿರೋ ಒಂದು ಕತೆ ಕೂಡ ಇದೆ. ಕರ್ನಾಟಕ ವೀರರ ಭೂಮಿ. 16 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ. ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕಥೆಯ ಪ್ರಕಾರ ರಾಜ ನಾಣ್ಯದೇವನ ಆಸ್ಥಾನದಲ್ಲಿ ಇಸಾರಾ ಅನ್ನೋ ಒಬ್ಬಳು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆಗೆ ಒಂದು ದುಷ್ಟಶಕ್ತಿಯ ಜೊತೆ ಸಂಬಂಧ ಇರುತ್ತೆ. ಆ ಭೂತ ಪ್ರತಿ ರಾತ್ರಿ ಇಸಾರಾ ಜೊತೆ ಲೈಂಗಿಕ ಕ್ರಿಯೆ ನಡೆಸೋದಕ್ಕಾಗಿ ರಾಜ ನಾಣ್ಯದೇವನ ಆಸ್ಥಾನಕ್ಕೆ ಬರ್ತಾ ಇರುತ್ತೆ. ರಾಜನಿಗೆ ಈ ವಿಷಯ ಗೊತ್ತಾದಾಗ ಆತ ಏನಾಗ್ತಿದೆ ಅಂತ ಇಸಾರಾಗೆ ಕೇಳ್ತಾನೆ. ಆಗ ಇಸಾರಾ ತನಗೆ ಭೂತದ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾಳೆ. ಆಗ ರಾಜ ಈ ಭೂತದ ಶಕ್ತಿಯನ್ನು ಬಳಸಿಕೊಂಡು ಒಂದು ಕೆರೆ ಕಟ್ಟಿಸಬಹುದು ಅಂತ ಯೋಚನೆ ಮಾಡ್ತಾನೆ. ಈ ಥರ ಭೂತದ ಸಹಾಯದಿಂದ ಒಂದೇ ರಾತ್ರಿಯಲ್ಲಿ ಈ ಕೆರೆಯನ್ನು ಕಟ್ಟಿ ಮುಗಿಸ್ತಾರೆ. ಹೀಗೆ ಈ ಕೆರೆಗೆ ಇಸಾರಾ ಅನ್ನೋ ಹೆಸರು ಬಂದಿದೆ ಅಂತ ಇಲ್ಲಿನ ಸ್ಥಳೀಯ ಜನ ನಂಬ್ತಾರೆ. ನೋಡಿ, ರಾಜ ನಾಣ್ಯದೇವನ ನೇರ ಆದೇಶದ ಮೇರೆಗೆ ಆತನ ಆಳ್ವಿಕೆಯ ಕಾಲದಲ್ಲೇ ಈ ಕೆರೆಯನ್ನು ಕಟ್ಟಲಾಗಿದೆ. ಕಥೆಯ ಪ್ರಕಾರ ಆತ ಇಸಾರಾ ಜೊತೆ ಸಂಬಂಧ ಹೊಂದಿದ್ದ ಭೂತದ ಶಕ್ತಿಯನ್ನು ಬಳಸಿ ಒಂದೇ ರಾತ್ರಿಯಲ್ಲಿ ಈ ಕೆರೆಯನ್ನು ಕಟ್ಟಿದ್ದಾನೆ. ನಾನು ನಿಮಗೆ ಹೇಳಿದ ಭೂತದ ಕತೆ ಒಂದು ಕಟ್ಟುಕತೆ. ಆದರೆ ನಾವು ನಿಜಾಂಶ ಏನಿದೆ ಅಂತ ನೋಡೋದಾದರೆ ರಾಜ ನಾಣ್ಯದೇವನ ವಂಶಸ್ಥ ಶಿವಸಿಂಗ್ ಅಂತ ಇದ್ದರು. ಅವರು ತಿರ್ಹುಟ್ ರಾಜ್ಯದ 6ನೇ ರಾಜ ಆಗಿದ್ದರು. 12ನೇ ಶತಮಾನದಲ್ಲಿ ರಾಜ ಶಿವಸಿಂಗ್ ಈ ಕೆರೆಯನ್ನು ಕಟ್ಟಿಸ್ತಾರೆ ಮತ್ತು ಅದಕ್ಕೆ ತಮ್ಮ ಮಗಳಾದ ಇಸಾರಾ ಸಿಂಗ್ ಹೆಸರನ್ನು ಇಡ್ತಾರೆ. ಇಸಾರಾ ಕೆರೆಯ ಹಿಂದಿರೋ ನಿಜವಾದ ಇತಿಹಾಸ ಅಂದರೆ ಇದು. ನನ್ನ ಸಂಶೋಧನೆಗಾಗಿ ಅಧ್ಯಯನ ಮಾಡುವಾಗ ನಾನು ಕಂಡುಕೊಂಡಿರುವ ಸತ್ಯ ಇದು. ಇವ್ರು ಹೇಳ್ತಿರೋ ಮಾಹಿತಿ ಪ್ರಕಾರ ಈ ಒಂದು ನಾಣ್ಯದೇವನ ಒಂದು ಸಂತತಿ ಹಾಗೆ ಮುಂದುವರೆದು ಇಲ್ಲಿನ ಒಂದು 6ನೇ ರಾಜ ಯಾರಾಗಿದ್ನೋ 6ನೇ ರಾಜನ ಮಗಳ ಹೆಸರು ಇಸರಾ ಅಂತಾಗಿತ್ತು. ಹಾಗಾಗಿ ಅವಳ ಹೆಸರಿಂದನೇ ಈ ಒಂದು ಕೆರೆ ಕಟ್ಟಿದ್ದಾರೆ ಅನ್ನೋದಕ್ಕೆ ಶಾಸನಗಳಲ್ಲಿ ದಾಖಲೆಗಳಿದೆ ಅನ್ನೋದು ಕೂಡ ಇವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಕೆರೆ ಸುಮಾರು 4.5 ಎಕರೆಯಷ್ಟು ದೊಡ್ಡದಿದೆ. ಇನ್ನೊಂದು ವಿಶೇಷ ಅಂದರೆ
ಈ ಕೆರೆಯ ಎಲ್ಲ ಬದಿಗಳನ್ನು ಇಟ್ಟಿಗೆಯಿಂದ ಕಟ್ಟಲಾಗಿದೆ. ಭಕ್ತಾಪುರದಲ್ಲೂ ಇದೇ ಥರ ಒಂದು ಕೆರೆಯನ್ನು ನಾವು ನೋಡಬಹುದು. ಅದನ್ನು ಸೀತಾ ಕೆರೆ ಅಂತಾರೆ. ಅದೂ ಸಹ ಇದೇ ಆಕಾರದಲ್ಲಿದೆ. ಹಾಗೆಯೇ ಇಸಾರ ಕೆರೆಯನ್ನು ಸ್ಫೂರ್ತಿಯಾಗಿ ತಗೊಂಡು ಆ ಸೀತಾ ಕೆರೆಯನ್ನು ಕಟ್ಟಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿದೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ